ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನೀಗ ಹನುಮಂತು ಹತ್ರ ಹೋಗ್ತೀನಿ. ಹನುಮಂತು, ಈಗ ಏನೋ ಉಸ್ತುವಾರಿ ಅವರು ಬರ್ತಾ ಇದ್ದಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರ್ತಾ ಇದ್ದಾರೆ, ಬಂಡಾಯ ಶಮನ ಮಾಡುವಂತ ಪ್ರಯತ್ನ ಮಾಡ್ತಾರೆ, ಖಡಕ್ ವಾರ್ನಿಂಗ್ ಕೂಡ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮೂಲಗಳ ಪ್ರಕಾರ. ಆದರೆ ರಾಜು ಕಾಗೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಇನ್ ಕೇಸ್ ಏನಾದರೂ ಹಣ ಕೊಡದೆ ಹೋದ್ರೆ, ಅನುದಾನ ಬಿಡುಗಡೆ ಮಾಡದೆ ಹೋದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಇವರೆಲ್ಲ ಶಾಸಕರು ಮಾತಿಗೆ ಬದ್ಧರಾಗಿರ್ತಾರಾ? ಕೇವಲ ಒಂದೆರಡು ಶಾಸಕರಿಗೆ ಮಾತ್ರ ಅನುದಾನ ಕೊರತೆ ಅಥವಾ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತ ಕನಸು ಹೊತ್ಕೊಂಡಿದ್ರಾ? ಉಳಿದವ್ರು ಏನು ಮಾಡ್ತಾರೆ ಅಂತ ಬಾಯಿಗೆ ಬೇಗ ಹಾಕೊಂಡಿದ್ರಾ? ಪ್ರಶ್ನೆ ಮೂಡ್ತಾ ಇರುವಂತದ್ದು ಹನುಮಂತು. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ನಿಕೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ನೇರವಾಗಿ ಬಿ ಆರ್ ಪಾಟೀಲ್ರಾಗಿರ್ಬೋದು, ರಾಜು ಕಾಗೆ ಅವರು ಆಗಿರ್ಬೋದು, ಬಹಿರಂಗವಾಗಿ ಮಾತನಾಡೋದಷ್ಟೇ ಅಲ್ಲ, ಎಲ್ಲ ಶಾಸಕರಿಗೂ ಕೂಡ ಅನುದಾನದ ಪ್ರಶ್ನೆ ಇದೆ. ಯಾಕೆಂತಂದು ಹೇಳಿದ್ರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಜನರನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದು ಹೇಳಿದ್ರೆ ಕಳೆದ ಅಸೆಂಬ್ಲಿ ನಡೆಯುವಂಥ ಸಂದರ್ಭದಲ್ಲಿ ಶಾಸಕರೊಬ್ಬರು ಹೇಳಿದ್ರು, ಕಳೆದ 2 ವರ್ಷಗಳಲ್ಲಿ ಯಾವುದೇ ಒಂದು ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಅದು ವಾಸ್ತವದ ಸಂಗತಿ. ಅಂತಹ ಪರಿಸ್ಥಿತಿಯನ್ನ ಬಹಿರಂಗವಾಗಿ ಹೇಳಿರುವಂಥದ್ದು ಹಿರಿಯ ಶಾಸಕರು ಇವತ್ತು ಸುರ್ಜಿವಾಲ ಅವರು ಭೇಟಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ 6 ಪ್ರಶ್ನೆಗಳನ್ನ ಅವರು ಉಲ್ಲೇಖವನ್ನ ಮಾಡುವಂಥ ಸಾಧ್ಯತೆಗಳಿದೆ, ತಯಾರಿ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ 1-to-1 ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮೊದಲ ಪ್ರಶ್ನೆ ಏನಾಗಿರುತ್ತೆ ಅಂತಂದು ಹೇಳಿದ್ರೆ, ಗ್ಯಾರಂಟಿಗಳು, ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳು ಕ್ಷೇತ್ರಗಳಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆಗೆ ನಿಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಬೇಕಾದಂಥ ಕೆಲಸಗಳೆಷ್ಟು ಮತ್ತು ಅದಕ್ಕೆ ಬೇಕಾದ ಅನುದಾನ ಎಷ್ಟು ಬೇಕು ಅನ್ನುವಂಥ ಪಟ್ಟಿಯನ್ನು ಕೊಡಬೇಕು. ಜೊತೆಗೆ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಈವರೆಗೂ ಆಗಿದೆ ಅನ್ನುವಂಥ ಮಾಹಿತಿ ಕೊಡಬೇಕು. ಜೊತೆಗೆ ಯಾವ ಇಲಾಖೆ, ಅದರ ಜವಾಬ್ದಾರಿ ಸಚಿವರು ಯಾರು ಅನ್ನುವಂಥ ಮಾಹಿತಿನೂ ಕೂಡ ಶಾಸಕರು ಕೊಡಬೇಕು. ಅದ್ರ ಜೊತೆಗೆ ಪಕ್ಷ ಸಂಘಟನೆ ಹೇಗೆ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಮಾಡುವ ಮೂಲಕ ಕೇವಲ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ವಿಚಾರ ಮಾತ್ರ ಅಲ್ಲ, ಶಾಸಕರಾಗಿ ಪಕ್ಷಕ್ಕೆ ತಮ್ಮ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಸುರ್ಜೇವಾಲಾ ಅವರು ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇದು ಕೇವಲ ಶಾಸಕರ ಅಸಮಾಧಾನ ತಣಿಸುವಂಥ ಪ್ರಯತ್ನವೋ ಅಥವಾ ಸರ್ಕಾರಕ್ಕೆ ಪಕ್ಷಕ್ಕೆ ಆದಂಥ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂಥ ಪ್ರಯತ್ನಗಳು ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಒಂದಂತೂ ಸತ್ಯ, ಶಾಸಕರು ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ನೇರವಾಗಿ ಮಾತನಾಡದಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ಆಂತರಿಕವಾಗಿ ತಮ್ಮ ಬೇಸರದ ನುಡಿಗಳನ್ನ ಆಗಾಗ ತಮ್ಮ ಸಚಿವರ ವಿರುದ್ಧ ಕಾರ್ಯವೈಖರಿಯ ವಿಚಾರಕ್ಕಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದೆನೂ ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಬಹಳ ಪ್ರಮುಖವಾಗಿ ಒಂದು ಕಡೆಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಅಂತದ್ದಾದ್ರೆ, ಮತ್ತೊಂದು ಕಡೆ ಬಹಳ ಗಂಭೀರವಾದಂಥ ಪ್ರಶ್ನೆ ಏನಂತಂದು ಹೇಳಿದ್ರೆ, ಇದು ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಇರುವಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಸಚಿವರ ಕಾರ್ಯವೈಖರಿಯ ಬಗ್ಗೆನೇ ಶಾಸಕರು ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ. ಯಾಕಂದ್ರೆ ಕೆಲವು ಸಚಿವರು ಸಂಪರ್ಕಕ್ಕೆ ಸಿಗಲ್ಲ, ಬೆಂಗಳೂರಿನಲ್ಲಿ ಸಿಗಲ್ಲ, ನೇರವಾಗಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ ಶಾಸಕರು ಯಾರ ಬಳಿ ಸಮಸ್ಯೆಗಳನ್ನ ಇಟ್ಕೊಳ್ಬೇಕು? ಜನ ಬಂದು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಾವ್ ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋ ಪ್ರಶ್ನೆಗಳನ್ನ ಸಹಜವಾಗಿ ಮಾಡ್ತಾರಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಶಾಸಕರಿಗೆ 40 ಶಾಸಕರ ಜೊತೆಗೆ 1-to-1 ಸಭೆಯನ್ನ ಮಾಡಲಾಗಿದೆ. ಅದಕ್ಕಾಗಿನೇ ಟೈಮ್ ಬಾಂಡಿಂಗ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಂಡಾಯ ಯಾರಾದ್ರು, ಬಹಿರಂಗವಾಗಿ ಯಾರು ಮಾತನಾಡಿದ್ರು ಅವರಿಗೆ ಹೆಚ್ಚಿನ ಸಮಯಾವಕಾಶವನ್ನ ಕೊಡಲಾಗಿದೆ. ಇದು ಕೇವಲ ಶಾಸಕರ ಸಮಾಧಾನ ತಣಿಸುವಂಥದ್ದು ಅಥವಾ ಅನುದಾನದ ಮಾತ್ರ ಅಲ್ಲ, ಮುಂಬರುವಂತಹ ದಿನಗಳಲ್ಲಿ ಪವರ್ ಶೇರಿಂಗ್ ವಿಚಾರ ಏನಿದೆ ಆ ವಿಚಾರಕ್ಕೂ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀಬಹುದು ಅನ್ನೋಂಥ ಚರ್ಚೆಗಳಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಸುರ್ಜೇವಾಲಾ ಅವರ ಪ್ರಶ್ನೆ ಬೇರೆ ಏನಾದರೂ ಸಲಹೆಗಳಿದಾವ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ, ಅದು ಶಾಸಕರಿಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನ ಕೊಡುವಂತ ವೇದಿಕೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಬಹಿರಂಗವಾಗಿನೇ DCM DK ಶಿವಕುಮಾರ್ ಅವರು 3 ತಿಂಗಳಲ್ಲಿ CM ಆಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿಕೆಯನ್ನ ಅವರ ಬೆಂಬಲಿಗ ಶಾಸಕರು ಕೊಟ್ಟಿದ್ದಾರೆ. ಅಂಥದೇ ಹೇಳಿಕೆಗಳನ್ನ ಅವರ ಮುಂದೆ ಪ್ರಸ್ತುತಪಡಿಸುವಂತ ಸಾಧ್ಯತೆನೂ ಇದೆ. ನಿಕೇಶ್, ಹನುಮಂತ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನೀಗ ಹನುಮಂತು ಹತ್ರ ಹೋಗ್ತೀನಿ. ಹನುಮಂತು, ಈಗ ಏನೋ ಉಸ್ತುವಾರಿ ಅವರು ಬರ್ತಾ ಇದ್ದಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರ್ತಾ ಇದ್ದಾರೆ, ಬಂಡಾಯ ಶಮನ ಮಾಡುವಂತ ಪ್ರಯತ್ನ ಮಾಡ್ತಾರೆ, ಖಡಕ್ ವಾರ್ನಿಂಗ್ ಕೂಡ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮೂಲಗಳ ಪ್ರಕಾರ. ಆದರೆ ರಾಜು ಕಾಗೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಇನ್ ಕೇಸ್ ಏನಾದರೂ ಹಣ ಕೊಡದೆ ಹೋದ್ರೆ, ಅನುದಾನ ಬಿಡುಗಡೆ ಮಾಡದೆ ಹೋದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಇವರೆಲ್ಲ ಶಾಸಕರು ಮಾತಿಗೆ ಬದ್ಧರಾಗಿರ್ತಾರಾ? ಕೇವಲ ಒಂದೆರಡು ಶಾಸಕರಿಗೆ ಮಾತ್ರ ಅನುದಾನ ಕೊರತೆ ಅಥವಾ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತ ಕನಸು ಹೊತ್ಕೊಂಡಿದ್ರಾ? ಉಳಿದವ್ರು ಏನು ಮಾಡ್ತಾರೆ ಅಂತ ಬಾಯಿಗೆ ಬೇಗ ಹಾಕೊಂಡಿದ್ರಾ? ಪ್ರಶ್ನೆ ಮೂಡ್ತಾ ಇರುವಂತದ್ದು ಹನುಮಂತು. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ನಿಕೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ನೇರವಾಗಿ ಬಿ ಆರ್ ಪಾಟೀಲ್ರಾಗಿರ್ಬೋದು, ರಾಜು ಕಾಗೆ ಅವರು ಆಗಿರ್ಬೋದು, ಬಹಿರಂಗವಾಗಿ ಮಾತನಾಡೋದಷ್ಟೇ ಅಲ್ಲ,
ಎಲ್ಲ ಶಾಸಕರಿಗೂ ಕೂಡ ಅನುದಾನದ ಪ್ರಶ್ನೆ ಇದೆ. ಯಾಕೆಂತಂದು ಹೇಳಿದ್ರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಜನರನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದು ಹೇಳಿದ್ರೆ ಕಳೆದ ಅಸೆಂಬ್ಲಿ ನಡೆಯುವಂಥ ಸಂದರ್ಭದಲ್ಲಿ ಶಾಸಕರೊಬ್ಬರು ಹೇಳಿದ್ರು, ಕಳೆದ 2 ವರ್ಷಗಳಲ್ಲಿ ಯಾವುದೇ ಒಂದು ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಅದು ವಾಸ್ತವದ ಸಂಗತಿ. ಅಂತಹ ಪರಿಸ್ಥಿತಿಯನ್ನ ಬಹಿರಂಗವಾಗಿ ಹೇಳಿರುವಂಥದ್ದು ಹಿರಿಯ ಶಾಸಕರು ಇವತ್ತು ಸುರ್ಜಿವಾಲ ಅವರು ಭೇಟಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ 6 ಪ್ರಶ್ನೆಗಳನ್ನ ಅವರು ಉಲ್ಲೇಖವನ್ನ ಮಾಡುವಂಥ ಸಾಧ್ಯತೆಗಳಿದೆ, ತಯಾರಿ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ 1-to-1 ಸಭೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಮೊದಲ ಪ್ರಶ್ನೆ ಏನಾಗಿರುತ್ತೆ ಅಂತಂದು ಹೇಳಿದ್ರೆ, ಗ್ಯಾರಂಟಿಗಳು, ಸರ್ಕಾರ ಕೊಟ್ಟಂತ ಗ್ಯಾರಂಟಿಗಳು ಕ್ಷೇತ್ರಗಳಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆಗೆ ನಿಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಬೇಕಾದಂಥ ಕೆಲಸಗಳೆಷ್ಟು ಮತ್ತೆ ಅದಕ್ಕೆ ಬೇಕಾದ ಅನುದಾನ ಎಷ್ಟು ಬೇಕು ಅನ್ನುವಂಥ ಪಟ್ಟಿಯನ್ನು ಕೊಡಬೇಕು. ಜೊತೆಗೆ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಈವರೆಗೂ ಆಗಿದೆ ಅನ್ನುವಂಥ ಮಾಹಿತಿ ಕೊಡಬೇಕು. ಜೊತೆಗೆ ಯಾವ ಇಲಾಖೆ, ಅದರ ಜವಾಬ್ದಾರಿ ಸಚಿವರು ಯಾರು ಅನ್ನುವಂಥ ಮಾಹಿತಿಯನ್ನು ಕೂಡ ಶಾಸಕರು ಕೊಡಬೇಕು. ಅದ್ರ ಜೊತೆಗೆ ಪಕ್ಷ ಸಂಘಟನೆ ಹೇಗೆ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಮಾಡುವ ಮೂಲಕ ಕೇವಲ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ವಿಚಾರ ಮಾತ್ರ ಅಲ್ಲ, ಶಾಸಕರಾಗಿ ಪಕ್ಷಕ್ಕೆ ತಮ್ಮ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಸುರ್ಜೇವಾಲ ಅವರು ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇದು ಕೇವಲ ಶಾಸಕರ ಅಸಮಾಧಾನ ತಣಿಸುವಂಥ ಪ್ರಯತ್ನವೋ ಅಥವಾ ಸರ್ಕಾರಕ್ಕೆ ಪಕ್ಷಕ್ಕೆ ಆದಂಥ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂಥ ಪ್ರಯತ್ನಗಳು ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಒಂದಂತೂ ಸತ್ಯ, ಶಾಸಕರು ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ನೇರವಾಗಿ ಮಾತನಾಡದಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ಆಂತರಿಕವಾಗಿ ತಮ್ಮ ಬೇಸರದ ನುಡಿಗಳನ್ನು ಆಗಾಗ ತಮ್ಮ ಸಚಿವರ ವಿರುದ್ಧ ಕಾರ್ಯವೈಖರಿಯ ವಿಚಾರಕ್ಕಾಗಿ ಆಗಿರಬಹುದು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆನೂ ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಬಹಳ ಪ್ರಮುಖವಾಗಿ ಒಂದು ಕಡೆಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಅಂತದ್ದಾದ್ರೆ, ಮತ್ತೊಂದು ಕಡೆ ಬಹಳ ಗಂಭೀರವಾದಂಥ ಪ್ರಶ್ನೆ ಏನಂತಂದು ಹೇಳಿದ್ರೆ, ಇದು ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಇರುವಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಸಚಿವರ ಕಾರ್ಯವೈಖರಿಯ ಬಗ್ಗೆನೇ ಶಾಸಕರು ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ. ಯಾಕಂದ್ರೆ ಕೆಲವು ಸಚಿವರು ಸಂಪರ್ಕಕ್ಕೆ ಸಿಗಲ್ಲ, ಬೆಂಗಳೂರಿನಲ್ಲಿ ಸಿಗಲ್ಲ, ನೇರವಾಗಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ ಶಾಸಕರು ಯಾರ ಬಳಿ ಸಮಸ್ಯೆಗಳನ್ನ ಇಟ್ಕೊಳ್ಬೇಕು, ಜನ ಬಂದು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಾವ್ ಯಾರ ಹತ್ರ ಇಟ್ಕೊಳ್ಬೇಕು ಅನ್ನೋ ಪ್ರಶ್ನೆಗಳನ್ನ ಸಹಜವಾಗಿ ಮಾಡ್ತಾರಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಶಾಸಕರಿಗೆ 40 ಶಾಸಕರ ಜೊತೆಗೆ 1-to-1 ಸಭೆಯನ್ನ ಮಾಡಲಾಗಿದೆ. ಅದಕ್ಕಾಗಿನೇ ಟೈಮ್ ಬಾಂಡಿಂಗ್ ಕೂಡ ಫಿಕ್ಸ್ ಮಾಡಾಗಿದ್ದಾರೆ. ಅದರಲ್ಲೂ ಕೂಡ ಬಂಡಾಯ ಯಾರಾದ್ರು ಬಹಿರಂಗವಾಗಿ ಯಾರು ಮಾತನಾಡಿದ್ರು ಅವರಿಗೆ ಹೆಚ್ಚಿನ ಸಮಯಾವಕಾಶವನ್ನು ಕೊಡಲಾಗಿದೆ. ಇದು ಕೇವಲ ಶಾಸಕರ ಸಮಾಧಾನ ತಣಿಸುವಂಥದ್ದು ಅಥವಾ ಅನುದಾನದ ಮಾತ್ರ ಅಲ್ಲ, ಮುಂಬರುವಂತ ದಿನಗಳಲ್ಲಿ ಪವರ್ ಶೇರಿಂಗ್ ವಿಚಾರ ಏನಿದೆ ಆ ವಿಚಾರಕ್ಕೂ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀಬಹುದು ಅನ್ನೋಂಥ ಚರ್ಚೆಗಳಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ, ಸುರ್ಜೇವಾಲ ಅವರ ಪ್ರಶ್ನೆ ಬೇರೆ ಏನಾದರೂ ಸಲಹೆಗಳಿದಾವ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ, ಅದು ಶಾಸಕರಿಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನ ಕೊಡುವಂತ ವೇದಿಕೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಬಹಿರಂಗವಾಗಿನೇ DCM DK ಶಿವಕುಮಾರ್ ಅವರು 3 ತಿಂಗಳಲ್ಲಿ CM ಆಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿಕೆಯನ್ನ ಅವರ ಬೆಂಬಲಿಗ ಶಾಸಕರು ಕೊಟ್ಟಿದ್ದಾರೆ. ಅಂಥದೇ ಹೇಳಿಕೆಗಳನ್ನ ಅವರ ಮುಂದೆ ಪ್ರಸ್ತುತಪಡಿಸುವಂತ ಸಾಧ್ಯತೆನೂ ಇದೆ. ನಿಕೇಶ್, ಹನುಮಂತ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನೀಗ ಹನುಮಂತು ಹತ್ರ ಹೋಗ್ತೀನಿ. ಹನುಮಂತು, ಈಗ ಏನೋ ಉಸ್ತುವಾರಿ ಅವರು ಬರ್ತಾ ಇದ್ದಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರ್ತಾ ಇದ್ದಾರೆ, ಬಂಡಾಯ